ಪಬ್ಲಿಕ್ ರೈಟ್ ನ್ಯೂಸ್ಗೆ ಸ್ವಾಗತ. ಮಾನ್ಯ ಮುಖ್ಯಮಂತ್ರಿಯವರ ಮೂಲ ಸೌಕರ್ಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕಣಗಲ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಹುಕ್ಕೇರಿ ಶಾಸಕರಾದ ಸನ್ಮಾನ್ಯ ಶ್ರೀ ನಿಖಿಲ್ ಉಮೇಶ್ ಕತ್ತಿಯವರ ಅಮೃತ ಹಸ್ತದಿಂದ ಶನಿವಾರ ದಿನಾಂಕ 30/5/2026 ವಿವಿಧ ಕಾಮಗಾರಿಗಳಿಗೆ ಪೂಜೆ ಸಲ್ಲಿಸಿ ಚಾಲನೆ ನೀಡಲಾಯಿತು. ನಂತರ ಮಾತನಾಡಿದ ಶಾಸಕರು, ಹುಕ್ಕೇರಿ ತಾಲೂಕಿನ ಕಣಗಲ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತ 3 ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದೇವೆ. ಮುಖ್ಯವಾಗಿ ನಮ್ಮ ಹೊನ್ನಿಹಳ್ಳಿ ಗ್ರಾಮದಿಂದ ಕಣಗಲ ಗ್ರಾಮದವರೆಗೆ ರಸ್ತೆ ಇದ್ದು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೀವಿ. ಅದಲ್ಲದೆ ಕೋಣಕೇರಿ ಗ್ರಾಮದಿಂದ ಮಹಾರಾಷ್ಟ್ರ ಚಂಪಾ ಹೊಸೂರು ಮಹಾರಾಷ್ಟ್ರ ಬಾರ್ಡರ್ ವರೆಗೆ ರಸ್ತೆ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೀವಿ. ಅದು 95 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ಪೂರ್ಣಗೊಳ್ಳುತ್ತೆ. ಅದರ ಜೊತೆಗೆ ಇವತ್ತು ನಮ್ಮ ಹಡಗಲ ಗ್ರಾಮದ ಲಕ್ಷ್ಮೀದೇವಿ ಗುಡಿಯಿಂದ ಮಹಾರಾಷ್ಟ್ರ ಬಾರ್ಡರ್ ವರೆಗೆ ಇದು 25 ಲಕ್ಷ ರೂಪಾಯಿ ಕಾಮಗಾರಿಯನ್ನ ಚಾಲನೆ ಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿನ ಸುಧಾಕರ್ ದೇಸಾಯಿ, ಶರದ್ ಕುರಾಡೆ, ಪ್ರಶಾಂತ್ ದೇಸಾಯಿ, ಭೀಮರಾವ್ ಕಾಪ್ಸೆ, ರಾಹುಲ್ ಪಾಟೀಲ್, ದತ್ತಾ ಚೌಹಾಣ್, ಸಂಜು ಡೋಣಗೋಸೆ, ಗಣಪತಿ ದೇಸಾಯಿ, ಬಾಬಾ ಸಾಹೇಬ್ ದೇಸಾಯಿ, ಕರಣ್ ದೇಸಾಯಿ, ಸುರೇಶ್ ಪಾಟೀಲ್, ಸುರೇಶ್ ದಿಗ್ಗೆವಾಡಿ, ಅದೇ ರೀತಿ ಪ್ರಮುಖ ಮುಖಂಡರಾದ ಅಶೋಕ್ ಹಿರೇಕೋಡಿ, ರೋಹನ್ ನೇಸ್ರಿ, ವಿಜಯ್ ಜರಡಿ, ಪ್ರಶಾಂತ್ ಪಾಟೀಲ್, ಸಂದೀಪ್ ದೌಡ್ತೆ, ದಿನೇಶ್ ಕೋರೇಕರ್, ಮಹಾದೇವ್ ಸಣ್ಣನಾಯಕ್, ಮಲ್ಲಪ್ಪಣ್ಣ ಬಿಸಿ ರೊಟ್ಟಿ ಮತ್ತು ಬೂಸ್ಗೋಳ್ ಇಂಜಿನಿಯರ್, ಕಣಗಲ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಮುಖಂಡರು, ನಾಗರಿಕರು ಮತ್ತು ಪತ್ರಕರ್ತರು ಹಾಜರಿದ್ದರು. ವರದಿಗಾರರು ಸಂತೋಷ್ ನಿರ್ಮಲೆ, ಪಬ್ಲಿಕ್ ರೈಟ್ ನ್ಯೂಸ್, ಕಣಗಲ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಹುಕ್ಕೇರಿ ತಾಲೂಕಿನ ಕಣಗಲ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ 3 ಕಾಮಗಾರಿಗಳನ್ನು ಚಾಲನೆ ಕೊಟ್ಟಿದ್ದೀನಿ. ಮುಖ್ಯವಾಗಿ ನಮ್ಮ ಹೊನ್ನಿಹಳ್ಳಿ ಗ್ರಾಮದಿಂದ ಕನಗಲವರೆಗೆ ರಸ್ತೆ, ಇದು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಚಾಲನೆ ಕೊಟ್ಟಿದ್ದೀವಿ. ಅದಲ್ಲದೆ ಕೊನ್ಕೇರಿ ಗ್ರಾಮದಿಂದ ಮಹಾರಾಷ್ಟ್ರ ಚಂಪಾ ಹೊಸೂರು ಮಹಾರಾಷ್ಟ್ರ ಬಾರ್ಡರ್ವರೆಗೆ ರಸ್ತೆ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೀವಿ. ಅದು 95 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ಪೂರ್ಣಗೊಳ್ಳುತ್ತೆ. ಅದರ ಜೊತೆಗೆ ಇವತ್ತು ನಮ್ಮ ಹಡಗಲ ಗ್ರಾಮದ ಲಕ್ಷ್ಮೀದೇವಿ ಗುಡಿದಿಂದ ಮಹಾರಾಷ್ಟ್ರ ಬಾರ್ಡರ್ವರೆಗೆ ಇದು 25 ಲಕ್ಷ ರೂಪಾಯಿ ಕಾಮಗಾರಿಯನ್ನು ಇವತ್ತು ಚಾಲನೆ ಕೊಟ್ಟಿದ್ವಿ. ಬರುವ 1.5 ತಿಂಗಳು 2 ತಿಂಗಳಲ್ಲಿ ಈ ಕಾಮಗಾರಿ ಮುಗಿಸ್ಕೊಡ್ತೀವಿ ಅಂತ ನಮ್ಮ ಮಾಧ್ಯಮ ಮುಖಾಂತರ ಹೇಳಕ್ಕೆ. ಈ ನಮ್ಮ ಕನಗಲ ಭಾಗ ಏನೈತಿ, ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಆಗಿತ್ತು. ನಮ್ಮ ತಂದೆಯವರು ಬಂದಾಗಿಂದ ಸತತವಾಗಿ ಈ ಭಾಗದಲ್ಲಿ ಡೆವಲಪ್ಮೆಂಟ್ ಕೆಲಸಗಳನ್ನ ಕೈಯಲ್ಲಿ ತೊಗೊಂಡಿದ್ವಿ. ನಾನು ಕೂಡ ಶಾಸಕನಾಗಿ ಈ ಭಾಗದ ಮೇಲೆ ಅತಿ ಹೆಚ್ಚು ಲಕ್ಷ ಕೊಡು ಕೆಲಸ ಮಾಡ್ತಾ ಇದ್ದೆ. ಅದಾವ ಬ್ರಿಡ್ಜ್ ಕಮ್ ಬಾಂದಾರ್ಗಳು ಈ ಭಾಗದಲ್ಲಿ, ಯಾಕಂದ್ರೆ ಬಹಳಷ್ಟು ಮಳೆ ಆಗ್ತದೆ. ಇದು ಪೂರಾ ಗುಡ್ಡದ ಮೇಲೆ ಬರೋ ಪ್ರದೇಶ, ಅದರ ಸಲುವಾಗಿ ಮಳೆ ಜಾಸ್ತಿ ಇದೆ. ಇಲ್ಲಿ ಒಂದು 7 ರಿಂದ 8 ಬ್ರಿಡ್ಜ್ ಕಮ್ ಬಾಂದಾರ್ ಮುಖ್ಯವಾಗಿ ಮಾಡಬೇಕಾಗಿದೆ. ರಸ್ತೆ ಸುಧಾರಣೆ ಕೆಲಸ ಅಂತೂ ಅದ್ರ ಬೆನ್ಬೆನ್ನ ಚಾಲನೆ ಇರ್ತದೆ. ಮುಖ್ಯವಾಗಿ ಬ್ರಿಡ್ಜ್ ಕಮ್ ಬಾಂದಾರ್ ಕೆಲಸಗಳನ್ನ ಕೈಯಲ್ಲಿ ತಗೋಬೇಕಾಗ್ತದೆ ಕೆಲಸ.